ಶನಿವಾರದ ಲಾಗ್ ಫ್ರೆಂಡ್ಸ್. ಇದು ಮಾರನೇ ದಿನ ನಮ್ಮ ಚುಮ್ಮು ಸತ್ತು ಮರುದಿನದ ವಿಡಿಯೋ. ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕೂಡಲೇ ಕಸದೆಲ್ಲನೂ ಗುಡಿಸಿದೆ. ಮನಸ್ಸೇ ಬರ್ತಾಯಿಲ್ಲ, ಯಾಕಂದರೆ ಅವಳು ಮನೆ ತುಂಬ ಓಡಾಡ್ಕೊತ ಇರ್ತಾಯಿದ್ಲು. ಅಡುಗೆ ಕೂಡ ಇನ್ನೂ ಏನೂ ಮಾಡಿಲ್ಲ. ಮಕ್ಕಳಿಗೊಂದಿಷ್ಟು ಹಾಲು ಕಾಯಿಸ್ಕೊಟ್ಟು ಅವ್ರಿಗೊಂದಿಷ್ಟು ಬ್ರೆಡ್ ಹಾಲು ಕಳಿಸ್ಕೊಟ್ಟು ಇವಾಗ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಇಲ್ಲೆಲ್ಲ ಮನ್ಕೋತಿದ್ದೆ ನೋಡ್ರಿ, ಎಲ್ಲ ಕಡೆ ಓಡಾಡಿಕೊಂಡು ಇದ್ಲು ನೋಡಿ. ಟೈಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಬಿಸಿಲು ಬಿದ್ದಿದೆ. ಇವಾಗ ಎದ್ದೀನಿ ನಾನು. ತುಂಬಾ ಬೇಜಾರಾಗ್ತಾಯಿದೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವಳಿಗೆ. ಮನೆ ತುಂಬ ಓಡಾಡ್ಕೊಂಡು ಇದ್ಳು. ಚಹಾ ಮಾಡಕತ್ರ ಬಂದು ಬಿಡಾಕಿ ಒಳಗಡೆ ಬಂದು ಚಹಾ ಜೊತೆ ಬಿಸ್ಕಿಟ್ ತಿಂತಾರೆ ಅಂದ್ಬಿಟ್ಟು ಅವಳು ಬಿಟ್ಟು ತಿಂತಾ ಇರಲಿಲ್ಲ ಬಿಸ್ಕಿಟ್. ಹಾಗಾಗಿ ನನಗೂ ಕೂಡ ಕೊಡ್ತಾರೆ ಅಂದ್ಬಿಟ್ಟು ಓಡಿ ಬರೋಕ್ಕೆ ಅವಳು ಚಹಾ ಕುಡಿಬೇಕಾದ್ರೆ. ಹಂಗಾಗಿ ಕಸದ ಗುಡಿಸಿನೇ ಅವಳೆಲ್ಲ ನೋಡ್ಕೊತ ಇದ್ದೀನಲ್ಲ, ಹಂಗಾಗಿ ತುಂಬಾ ಬೇಜಾರಾಗ್ತಾಯಿತ್ತು. ಅವಳು ತಡೆಯೋಕೆ ಆಗ್ತಾನೇ ಇರಲಿಲ್ಲ. ಹಂಗಾಗಿ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕಂತೀನಿ ಅದು ಮಾಡ್ಕೋಕ್ಕಾಗ್ತಾಯಿಲ್ಲ. ಆ ಕಡೆ ಮನ್ಕೋತಿದ್ಲಲ್ಲ, ಅದು ಜಾಡಿ ನೋಡಿದರೆ ನನಗೆ ಒಂಥರ ಆಗ್ತಾಯಿದೆ. ಹಂಗಾಗಿ ಇಲ್ಲೆಲ್ಲ ಓಡಾಡೋಕ್ಕೆ ನಮ್ಮ ಚುಮ್ಮಿರಿ ಇಲ್ಲೆಲ್ಲ ಮನ್ಕೋಕೆ ನೋಡ್ರಿ ಎಲ್ಲ ಬಯಲಾಗಿಬಿಟ್ಟದ್ರಿ. ಆಕೆನೂ ಇಲ್ಲ ರೀ, ಆಕೆನೂ ಕಳ್ಕೊಂಡು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಚಹಾ ಮಾಡಿದ್ರೆ ಒಡೆ ಬರೋಕ್ರಿ ಅಡುಗೆ ಮನ್ಯಾಗ ಏನಾದರೂ ತಿನ್ಬೇಕಂದ್ರೆ ಗಪ್ಪ ಕದ್ದು ಮುಚ್ಚಿ ತಿಂತಿದ್ದೀವಿ ರೀ. ಆಕೆಗೆ ಹಾಕಿದ್ರೆ ಸಂಡಸದ ಆಗ್ತದಂತಂದು ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಓಡಾಡ್ಕೊಂಡು ಇಲ್ಲೆಲ್ಲ ಬಂದು ಇಲ್ಲಿ ಮನ್ಕೋತಿದ್ದಳು ನೋಡ್ರಿ. ಎಲ್ಲ ಖಾಲಿ ಆಗಿಬಿಟ್ಟದ. ಚಹಾ ಮಾಡ್ಬೇಕಾದ್ರೆ ಅಲ್ಲಿ ಬಾಕ್ರಿ ಬಲ್ಲಿ ಬಂದು ನಿಂತ್ರಾಕ್ರಿ. ಚಹಾ ಮಾಡೋದು ವಾಸನ ನೋಡಿಕೊಂಡು ವಾಸನಕ್ಕೆ ಚಹಾ ಮಾಡಾಕತ್ತಾರ, ಬಿಸ್ಕಿಟ್ ತಂದು ಹಾಕ್ತಾರಂತಂದು ಬಂದು ನಿಂತು ಬಿಡಾಕ್ರಿ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ತ್ರಿವೇಣಿ UK ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ವಿಡಿಯೋ ಮಾಡೋಕೆ ಅನಿಸೇ ಇಲ್ಲರಿ, ಯಾಕಂತಂದ್ರೆ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಂಚ್ಕೊತೀನಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು 5 ಮಂದಿ ಹೆಣ್ಮಕ್ಳದಾಗ ಅವಳು ಒಬ್ಬಳು ಅಂತಂದು ತುಂಬಾ ಹಚ್ಕೊಂಡು ತುಂಬಾ ಪ್ರೀತಿಯಿಂದ ಸಾಕಿದ್ದೀವಿ ರೀ. ಇವತ್ತು ಎಷ್ಟು ಸಲ ಆದ್ರೂ ಕೂಡ ಅದ್ರ ಜೀವ ಉಳಿಸ್ಕೊಂಡಿದ್ವಿ. ಈ ಸಲ ಉಳಿಸೋಕ್ಕಾಗಲಿಲ್ಲ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಅವಳ ಹೆಸರು ಬಂದು ಚುಮ್ಮಿ ರೀ. ತುಂಬ ಪ್ರೀತಿಯಲ್ಲಿ ಸಾಕಿದ್ದೀವಿ ನಾಯಿಗೆ. ಅದನ್ನು ನಿನ್ನೆ ತುಂಬ ಸಡನ್ನೇ 2 ದಿನದಾಗೆ ನೋಡ್ರಿ, ಅದಕ್ಕೇನು ಯಾವುದೇ ಕಾಯಿಲೆ ಬಂದಿರಲಿಲ್ಲ, ಏನೇನು, ಸುಮ್ಮನೆ ಸಡನ್ನಾಗಿ ಡೆತ್ ಆಗಿಬಿಟ್ಟು. ಹಂಗಾಗಿ ತುಂಬಾ ಬೇಜಾರಾಗಿಬಿಟ್ಟದ. ಅವಳೆಲ್ಲ ಮನೆ ತುಂಬ ಓಡಾಡ್ಕೊಂಡಿದ್ಲು. ವಿಡಿಯೋ ಮಾಡೋ ಉದ್ದೇಶ ಏನಂದರೆ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಅವಳು ನಾವೆಲ್ಲಿ ಕುಂತ್ರು ಅವಳೇ ನೆನಪು ಬರ್ತಾ ಇದ್ದಾಳೆ. ಮರೆಯೋಕ್ಕೆ ಆಗ್ತಾಯಿಲ್ಲ. ಮನುಷ್ಯನಿಗೆ ಇನ್ನೂ ಇದು ಮಾಡ್ಬೋದು, ಪ್ರಾಣಿ, ಮೂಕ ಪ್ರಾಣಿ, ಅದು ತುಂಬಾ ನಿಯತ್ತಾಗಿತ್ತು. ಮನೆ ಮುಂದೆ ಯಾವುದೇ ಒಂದು ಏನು ಬಂದ್ರೂ ಅವಳು ಓಡಿಸ್ತಾ ಇದ್ದಳು. ಅಷ್ಟೊಂದು ಮನೆ ಕಾಯ್ತಾ ಇದ್ದಳು. ಅಷ್ಟೊಂದು ನಾವು ಕೂಡ ತುಂಬಾ ಹಚ್ಕೊಂಡ್ಬಿಟ್ಟಿದ್ವಿ. ಪ್ರತಿಯೊಂದು ನಾವು ಏನು ತಿಂತಿದ್ವಿ ಅಂದ್ರೂ ಕೂಡ ಪ್ರತಿಯೊಂದು ಅವಳಿಗೆ ಆಗ್ತಾಯಿದ್ವಿ. ಹಾಗಾಗಿ ನಿನ್ನೆ ಶುಕ್ರವಾರ ದಿನ ಅವಳಿಗೆ ಕಳ್ಕೊಂಡೀವಿ. ತುಂಬಾ ಮಿಸ್ ಮಾಡ್ಕೋತೀವಿ. ಯಾವುದೇ ಏನೋ ಇನ್ನೂ ಎಷ್ಟಂದ್ರೆ ಟೈಮ್ 8:30 ಆಗ್ಯದ್ರಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. 8:30 ಆಗ್ಯದ. ಇನ್ನೂ ಕೆಲಸ ಮಾಡೋಕ್ಕೆ ಯಾವುದು ಮನಸ್ಸು ಬರ್ತಾಯಿಲ್ಲ. ಮಕ್ಕಳು ಹೋಗ್ತಾರಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪನೇ ಹಾಲು ಕಾಯಿಸಿ ಕೊಟ್ಟಿವ್ರಿ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಕೆಲವೊಬ್ಬರು ನನ್ನ ವಿಡಿಯೋಸ್ ನೋಡಿದವ್ರಿಗೆ ಗುರುತಿರುತ್ತೆ. ಎಲ್ಲ ಜಾಸ್ತಿ ವಿಡಿಯೋದಾಗ ತೋರಿಸಿನ ಅವಳಿಗೆ
ಸಡನ್ನೇ ಆಗಿ ಈ ಥರ ಆಗ್ಯದ. ತುಂಬಾ ಬೇಜಾರಾಗ್ಯದ. ಕೆಲಸ ಮಾಡೋಕ್ಕೂ ತುಂಬಾ ಮನಸ್ಸೇ ಇಲ್ಲ. ಕೆಲಸ ಮಾಡ್ಬೇಕಂದ್ರೂ ಯಾವುದು ಕೆಲಸ ಮಾಡ್ಬೇಕಂದ್ರೂ ಕೆಳಗೆ ಹೋದ್ರೂ ಖಾಲಿ ಖಾಲಿ, ಮೇಲೆ ಬಂದ್ರೂ ಖಾಲಿ ಖಾಲಿ. ಇಲ್ಲಿ ಒಂದು ಸ್ವಲ್ಪ ಇರೋಳು, ಅಲ್ಲಿ ಮತ್ತು ಅಮ್ಮನ ಮನೆ ಮುಂದೆ ಹೋಗಿ ಅಲ್ಲೊಂದು ಸ್ವಲ್ಪ ಇರೋಳು, ಮನೆ ಬಾಗಿಲು ಹತ್ರನೇ ಮನ್ಕೊಳ್ಳೋವಳು. ರಾತ್ರಿ ಮನ್ಕೊಂಡ್ರೆ ಸೊಂಡಿಗೆ ಅವಳದೇ ನೆನಪು, ಅವಳು ಚೀರ್ದಂಗೆ ಆಗೋದು, ಅದು ಮಾಡೋದು. ಮರೆಯೋಕ್ಕೆ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತಾ ಇದೆ. ನಿನ್ನೆ ಒಯ್ದುಬಿಟ್ಟು ತೋಟದಲ್ಲಿ ಅವಳದೇನು ಮಾಡಿ ಬಂದಾರ, ಒಯ್ದಕ್ಕೆ ಅಲ್ಲೇ ತೋಟದಲ್ಲೇ ಇಟ್ಟು ಬಂದಾರೆ. ತುಂಬಾ ಬೇಜಾರಾಗತ್ತದ. ನನ್ನ ಮಗ ದೊಡ್ಡವನು ಕೂಡ ಅವಳು ಅಂದ್ರೆ ಅಷ್ಟೊಂದು ಹಚ್ಕೊಂಡು ಬಿಟ್ಟಿದ್ದ. 2 ದಿನ ಕಾಲೇಜ್ಗೆ ಹೋಗಿಲ್ರಿ, ಆರಾಮಿರ್ಲಾರ್ದಕ್ಕೆ. ಅದು ತೋರ್ಸ್ಕೊಂಬರೋ ಸಲುವಾಗಿ ಅಂತಂದು ಆಕಿನ ನೋಡಿಬಿಟ್ಟು ಒಟ್ಟು ಅವನಿಗೆ ಹೋಗೋಕ್ಕೂ ಆಗಿಲ್ಲ. ನಾನೇ ಬೈದೆ, ನಾ ಏನೂ ಆಗಂಗಿಲ್ಲಪ್ಪ ಹೋಗು ಅಂತಂದ್ರೂ ಅವ್ನಿಗೆ ಮನಸ್ಸು ಬಂದಿಲ್ಲ ರೀ, ಹೋಗಿಲ್ಲ. ನಿನ್ನೆ ಕೂಡ ಸುಮ್ಮನೆ ಮಕ್ಕೊಂಬಿಟ್ಟಿದ್ದೀನಿ ರೀ. ಅವಳ ಅವನ ಕೈ ಮೇಲೇ ಜೀವ ಬಿಟ್ಟವಳ್ರಿ ನಮ್ಮ ಜುಮ್ಮಿ. ಭಾಳ ಜೀವ ಮಾಡ್ತಿದ್ದ ಅವನು. ಅವನೇ ಎಲ್ಲ ಹಾಲು ಕುಡಿಸಿ ಅದು ಮಾಡಾಕತ್ತಿದ್ದೀನಿ ರೀ. ವಾಮಿಟ್ ಮಾಡಿಕೊಂಡು ಅದು ಮಾಡ್ಕೊಂಡು ಅವನ ಕೈದಾಗೆ ಜೀವ ಬಿಟ್ಟದ್ರಿ. ಹಂಗಾಗಿ ಅವನು ಇವತ್ತೂ ಕೂಡ ಶನಿವಾರನ ಹೋಗಿಲ್ರಿ. 3 ದಿನ ಕಂಟಿನ್ಯೂ ಬಿಟ್ಬಿಟ್ಟು ತುಂಬ ಹಚ್ಕೊಂಡಿದ್ನಲ್ರಿ, ಹಂಗಾಗಿ ಬೇಜಾರಾಗಿಬಿಟ್ಟದ್ರಿ. ಅವನು ಕೂಡ ಹೋಗಿಲ್ರಿ ಇವತ್ತು ಕಾಲೇಜ್ಗೆ. ನಿಮಗೂ ಕೂಡ ತೋರಿಸ್ತೀನಿ ರೀ ನಮ್ಮ ಜುಮ್ಮಿ ಹೆಂಗಿದ್ಳು, ಯಾಕಾಯಿತು ಏನು ಅನ್ನೋದು ಕೂಡ. ಏನೂ ಇಲ್ಲ ನೋಡ್ರಿ, ಯಾವುದೇನು ಕಾಯಿಲೆ ಇಲ್ಲ, ಏನೂ ಇಲ್ಲ, ಆರಾಮ್ಸೆ ಇದ್ದಳು. 2 ದಿನದಾಗ ನೋಡ್ರಿ ಏನಾಯಿತು ಏನೋ ಒಮ್ಮೆಲೆ ಡೆತ್ ಆಗಿಬಿಟ್ಟಿತ್ತು. 2 ದಿನದಾಗೆ ನೋಡ್ರಿ ಏನು ಕಾಯಿಲೆ ಅದು ಬಂದಿದ್ರೆ ಹಿಂಗೆ ಆಗ್ಯದಪ್ಪ ಅಂದರೆ ಏನೋ ಆಗಿತ್ತಲ್ಲ, ಬೇಜಾರಾಗ್ತದೆ. ಏನೂ ಇರಲಾರ್ದೆ ಸುಮ್ಮನೆ ಸಡನ್ನಾಗಿ ಡೆತ್ ಆಗಿಬಿಟ್ಟಾಳ್ರಿ. ಹಂಗಾಗಿ ತುಂಬಾ ಸಹಿಸ್ಕೊಳ್ಳೋಕ್ಕಾಗಲ್ಲ ನೋಡ್ರಿ, ಅಷ್ಟೊಂದು ನೋವಾಗಿಬಿಟ್ಟಿದೆ. ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ತುಂಬಾ ಬೇಜಾರಾಗ್ತಾ ಇದೆ ಆಕಿಂದು ಅದು ನೋಡಿಬಿಟ್ಟು. ಏನೂ ಮಾಡೋಕ್ಕಾಗಲ್ರಿ, ದುಃಖ ತಡ್ಕೋಬೇಕಾಗುತ್ತೆ. ಇದು ಸಂಜೆ ಲಾಗ್ ರೀ. ಬಾಂಡೆ ತೊಳ್ಕೊಂಡು ಇವಾಗ ಮೇಲ್ಗಡೆ ಬರ್ತಾಯಿದ್ದೆ. ಅವನು ನನ್ನ ಮಗ ನೋಡ್ರಿ. ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಾರೆ ಎಲ್ಲರೂ ಕೂಡ. ನಿಮಗೂ ಕೂಡ ನಾನು ತೋರಿಸ್ತೀನಿ. ನಾ ಬಾಂಡೆ ತೊಳ್ಕೊಂಬರೋದ್ರಲ್ಲಿ ಅವನು ಕಸ ಗುಡಿಸ್ತಾ ಇದ್ದಾನೆ ರೀ ನನ್ನ ಮಗ. ಬಂದು ಇಲ್ಲ ನಾನು ಕಸ ಗುಡಿಸ್ತೀನಿ ಮಮ್ಮಿ ಬೇಡ ಅಂತಂದೇಳಿ ಅವನೇ ಕಸ ಹುಡ್ಗಕತ್ತಾನ ರೀ. ಇವಾಗ ತೋರಿಸ್ತೀನಿ ನೋಡ್ರಿ. ಇವಳನ್ನೇ ಹೇಗೆ ಮರೆಯೋಕ್ಕಾಗುತ್ತೆ ನೋಡಿ. ಮೊನ್ನೆ ಜಳಕ ಮಾಡಿಸಿದ್ದೇನೆ ರೀ. ಎಷ್ಟಂದ್ರೆ 3 ದಿನ ಆದನ್ನ ಹಿಂದಿನ ದಿನದ ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದ್ದವಳು, ಒಂದೇ ಸಡನ್ನೇ ಆ ಥರ ಸಡನ್ನೇ ಆಗಿ ತೀರೋದ್ರೆ ಯಾರಿಗೆ ತಾನೇ ನೋವಾಗಲ್ಲ ಹೇಳಿ ಫ್ರೆಂಡ್ಸ್. ಹೇಗೆ ಮರೆಯೋಕ್ಕಾಗುತ್ತೆ, ಇವಳನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ.